ಇಡೀ ರಾಜ್ಯದಲ್ಲಿ ಬಹಳ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಒಂದೇ ಅಲ್ಲ, ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚ, ಅಮೆರಿಕ, ಇಸ್ರೇಲ್, ಇರಾನ್, ಇವರು 3 ಜನದ ಜೋಕ್ ಆಟ, ಬೇಜವಾಬ್ದಾರಿ ನೀತಿ ಇಡೀ ಪ್ರಪಂಚಕ್ಕೆ ತೊಂದರೆಯಾಗಿದೆ. ಬಹಳ ಅತ್ಯಂತ ಗಂಭೀರವಾಗಿ ಯುದ್ಧ ಯಾತಕ್ಕಾಗಿ, ಯಾರಿಗಾಗಿ ಯುದ್ಧ, ಯಾತಕ್ಕೆ ನೀವು ಯುದ್ಧ ಮಾಡ್ತೀವಿ ಅಂತ ಹೇಳಲೇ ಇಲ್ಲ. ನೀವು ನಡೆಸಿರ್ತಕ್ಕಂಥ ಆ ಯುದ್ಧದ ಪರಿಸ್ಥಿತಿಯನ್ನ ಅರಿವು ಮಾಡಿದ್ರೆ ಕೋಟಿ ಕೋಟಿ ಲೆಕ್ಕವಿಲ್ಲದಷ್ಟು ನಷ್ಟ, ಜನರ ಸಾವು. ಇದೊಂದೇ ಅಲ್ಲ, ಬರೀ ನೀವು 3 ದೇಶ ಯುದ್ಧ ಹೆಸರಿಗೆ, ಆದರೆ ಇಡೀ ಪ್ರಪಂಚವೇ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧದ ಕಾವು ಸಿಕ್ಕಿದ್ದಾರೆ. ಇದೇ ಮುಂದುವರೆದರೆ ಅನ್ನ ಸಿಗೋದಿಲ್ಲ. ಇದೇ ರೀತಿ ಯುದ್ಧ ಮುಂದರೆ ಅನ್ನ ಸಿಗೋದಿಲ್ಲ. ಕರ್ನಾಟಕದಲ್ಲಿ ನಾವು ಮಾತನಾಡೋದಾದ್ರೆ ಹೋಟೆಲ್ಗಳು ಬಂದ್ ಮಾಡ್ತಾ ಇದ್ದಾರೆ, ರಿಕ್ಷಾಗಳು ಬಂದ್ ಆಗ್ತಾ ಇವೆ, ವಾಹನಗಳು ಬಂದ್ ಆಗ್ತಾ ಇದೆ, ಮನೆಗಳು ತೊಂದರೆ ಪಡ್ತಾ ಇದ್ದಾರೆ, ಗ್ಯಾಸ್ ಇಲ್ಲ. ಮತ್ತು ಸೌದೆ, ನಾವಿವತ್ತು ಸೌದೆ ಚಳವಳಿ, ಸೌದೆ ಎಲ್ಲಿ ಸಿಗುತ್ತೆ? ನೀವು ಇದೇ ರೀತಿ ಮುಂದುವರೆದ್ರೆ ಅರಣ್ಯಕ್ಕೆ ನುಗ್ಗಬೇಕಾಗುತ್ತೆ, ಅರಣ್ಯ ನಾಶ ಆಗುತ್ತೆ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಇಡೀ ದೇಶವೇ ತೊಂದರೆ ಸಿಗ್ತಾರೆ. ಆ ದೃಷ್ಟಿಯಿಂದ ಸೌದೆ ಬೇಡ, ಗ್ಯಾಸ್ ಬೇಕು, ಸೌದೆ ಬೇಡ, ಗ್ಯಾಸ್ ಬೇಕು. ಇದಕ್ಕಾಗಿ ನಾವು ತೀವ್ರವಾದಂಥ ಹೋರಾಟ 20ನೇ ತಾರೀಕು ಯಾವ ಅತ್ತಿಬೇಲೆ ರಾಷ್ಟ್ರೀಯ ಹೆದ್ದಾರಿ 20ರ ನಂತರ ಕರ್ನಾಟಕ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್. ಮೊದಲು ಅತ್ತಿಬೇಲೆ ಗಡಿ ಪ್ರದೇಶದಲ್ಲಿ ಬಂದ್, 21, 22 ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಬಂದ್, 26 ಇಲ್ಲಿ ನಮ್ಮ ಯಾವ ಬಂದಿದ್ದು ದೇವನಹಳ್ಳಿ ರಸ್ತೆ ಬಂದ್. 20ರಿಂದ ತೀವ್ರವಾದಂಥ ಹೋರಾಟ ಮಾಡ್ತೀವಿ. ಅಂತಿಮವಾಗಿ ಇದು ಯುದ್ಧ ನಿಲ್ಲದೇ ಇದ್ರೆ, ಯುದ್ಧ ಬೇಡಿ, ಗ್ಯಾಸ್ ಬೇಕು ಅಂತ ಹೇಳಿ ಇದರ ಜೊತೆಗೆ ಸಮಗ್ರ ಕರ್ನಾಟಕದ ಬೇಡಿಕೆಗಳನ್ನು ಒತ್ತಾಯ ಮಾಡಿ ಕರ್ನಾಟಕ ಬಂದ್, ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಬಹಳ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಒಂದೇ ಅಲ್ಲ, ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚ, ಅಮೆರಿಕ, ಇಸ್ರೇಲ್, ಇರಾನ್, ಇವರು 3 ಜನದ ಜೋಕ್ ಆಟ, ಬೇಜವಾಬ್ದಾರಿ ನೀತಿ ಇಡೀ ಪ್ರಪಂಚಕ್ಕೆ ತೊಂದರೆಯಾಗಿದೆ. ಬಹಳ ಅತ್ಯಂತ ಗಂಭೀರವಾಗಿ ಯುದ್ಧ ಯಾತಕ್ಕಾಗಿ, ಯಾರಿಗಾಗಿ ಯುದ್ಧ, ಯಾತಕ್ಕೆ ನೀವು ಯುದ್ಧ ಮಾಡ್ತೀವಿ ಅಂತ ಹೇಳಲೇ ಇಲ್ಲ. ನೀವು ನಡೆಸಿರ್ತಕ್ಕಂಥ ಆ ಯುದ್ಧದ ಪರಿಸ್ಥಿತಿಯನ್ನ ಅರಿವು ಮಾಡಿದ್ರೆ ಕೋಟಿ ಕೋಟಿ ಲೆಕ್ಕವಿಲ್ಲದಷ್ಟು ನಷ್ಟ, ಜನರ ಸಾವು. ಇದೊಂದೇ ಅಲ್ಲ, ಬರೀ ನೀವು 3 ದೇಶ ಯುದ್ಧ ಹೆಸರಿಗೆ, ಆದರೆ ಇಡೀ ಪ್ರಪಂಚವೇ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧದ ಕಾವು ಸಿಕ್ಕಿದ್ದಾರೆ. ಇದೇ ಮುಂದುವರೆದರೆ ಅನ್ನ ಸಿಗೋದಿಲ್ಲ. ಇದೇ ರೀತಿ ಯುದ್ಧ ಮುಂದರೆ ಅನ್ನ ಸಿಗೋದಿಲ್ಲ. ಕರ್ನಾಟಕದಲ್ಲಿ ನಾವು ಮಾತನಾಡೋದಾದ್ರೆ
ಹೋಟ್ಲ್ಗಳು ಬಂದ್ ಮಾಡ್ತಾ ಇದ್ದಾರೆ, ರಿಕ್ಷಾಗಳು ಬಂದ್ ಆಗ್ತಾ ಇವೆ, ವಾಹನಗಳು ಬಂದ್ ಆಗ್ತಾ ಇದೆ, ಮನೆಗಳು ತೊಂದರೆ ಪಡ್ತಾ ಇದ್ದಾರೆ, ಗ್ಯಾಸ್ ಇಲ್ಲ. ಮತ್ತು ಸೌದೆ, ನಾವಿವತ್ತು ಸೌದೆ ಚಳವಳಿ, ಸೌದೆ ಎಲ್ಲಿ ಸಿಗುತ್ತೆ? ನೀವು ಇದೇ ರೀತಿ ಮುಂದುವರೆದ್ರೆ ಅರಣ್ಯಕ್ಕೆ ನುಗ್ಗಬೇಕಾಗುತ್ತೆ, ಅರಣ್ಯ ನಾಶ ಆಗುತ್ತೆ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಇಡೀ ದೇಶವೇ ತೊಂದರೆ ಸಿಗ್ತಾರೆ. ಆ ದೃಷ್ಟಿಯಿಂದ ಸೌದೆ ಬೇಡ, ಗ್ಯಾಸ್ ಬೇಕು. ಸೌದೆ ಬೇಡ, ಗ್ಯಾಸ್ ಬೇಕು. ಇದಕ್ಕಾಗಿ ನಾವು ತೀವ್ರವಾದಂಥ ಹೋರಾಟ 20ನೇ ತಾರೀಕು ಯಾವ ಅತ್ತಿಬೆಲೆ ರಾಷ್ಟ್ರೀಯ ಹೆದ್ದಾರಿ 20ರ ನಂತರ ಕರ್ನಾಟಕ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್. ಮೊದಲು ಅತ್ತಿಬೆಲೆ ಗಡಿ ಪ್ರದೇಶದಲ್ಲಿ ಬಂದ್, 21, 22 ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಬಂದ್, 26 ಇಲ್ಲಿ ನಮ್ಮ ಯಾವ ಬಂದಿದ್ದು ದೇವನಹಳ್ಳಿ ರಸ್ತೆ ಬಂದ್. 20ರಿಂದ ತೀವ್ರವಾದಂಥ ಹೋರಾಟ ಮಾಡ್ತೀವಿ. ಅಂತಿಮವಾಗಿ ಇದು ಯುದ್ಧ ನಿಲ್ಲದೇ ಇದ್ರೆ, ಯುದ್ಧ ಬೇಡಿ ಗ್ಯಾಸ್ ಬೇಕು ಅಂತ ಹೇಳಿ ಇದ್ರ ಜೊತೆಗೆ ಸಮಗ್ರ ಕರ್ನಾಟಕದ ಬೇಡಿಕೆಗಳನ್ನು ಒತ್ತಾಯ ಮಾಡಿ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಬಹಳ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಒಂದೇ ಅಲ್ಲ, ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚ, ಅಮೇರಿಕ, ಇಸ್ರೇಲ್, ಇರಾನ್, ಇವರು 3 ಜನದ ಜೋಕ್ ಆಟ, ಬೇಜವಾಬ್ದಾರಿ ನೀತಿ ಇಡೀ ಪ್ರಪಂಚಕ್ಕೆ ತೊಂದರೆಯಾಗಿದೆ. ಬಹಳ ಅತ್ಯಂತ ಗಂಭೀರವಾಗಿ ಯುದ್ಧ ಯಾತಕ್ಕಾಗಿ, ಯಾರಿಗಾಗಿ ಯುದ್ಧ, ಯಾತಕ್ಕೆ ನೀವು ಯುದ್ಧ ಮಾಡ್ತೀವಿ ಅಂತ ಹೇಳಲೇ ಇಲ್ಲ. ನೀವು ನಡೆಸಿರ್ತಕ್ಕಂಥ ಆ ಯುದ್ಧದ ಪರಿಸ್ಥಿತಿಯನ್ನ ಅರಿವು ಮಾಡಿದ್ರೆ ಕೋಟಿ ಕೋಟಿ ಲೆಕ್ಕವಿಲ್ಲದಷ್ಟು ನಷ್ಟ, ಜನರ ಸಾವು. ಇದೊಂದೇ ಅಲ್ಲ, ಬರೀ ನೀವು 3 ದೇಶ ಯುದ್ಧ ಹೆಸರಿಗೆ, ಆದರೆ ಇಡೀ ಪ್ರಪಂಚವೇ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧದ ಕಾವು ಸಿಕ್ಕಿದ್ದಾರೆ. ಇದೇ ಮುಂದುವರೆದರೆ ಅನ್ನ ಸಿಗೋದಿಲ್ಲ. ಇದೇ ರೀತಿ ಯುದ್ಧ ಮುಂದರೆ ಅನ್ನ ಸಿಗೋದಿಲ್ಲ. ಕರ್ನಾಟಕದಲ್ಲಿ ನಾವು ಮಾತನಾಡೋದಾದ್ರೆ ಹೋಟ್ಲ್ಗಳು ಬಂದ್ ಮಾಡ್ತಾ ಇದ್ದಾರೆ, ರಿಕ್ಷಾಗಳು ಬಂದ್ ಆಗ್ತಾ ಇವೆ, ವಾಹನಗಳು ಬಂದ್ ಆಗ್ತಾ ಇದೆ, ಮನೆಗಳು ತೊಂದರೆ ಪಡ್ತಾ ಇದ್ದಾರೆ, ಗ್ಯಾಸ್ ಇಲ್ಲ. ಮತ್ತು ಸೌದೆ, ನಾವಿವತ್ತು ಸೌದೆ ಚಳವಳಿ, ಸೌದೆ ಎಲ್ಲಿ ಸಿಗುತ್ತೆ? ನೀವು ಇದೇ ರೀತಿ ಮುಂದುವರೆದ್ರೆ ಅರಣ್ಯಕ್ಕೆ ನುಗ್ಗಬೇಕಾಗುತ್ತೆ, ಅರಣ್ಯ ನಾಶ ಆಗುತ್ತೆ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಇಡೀ ದೇಶವೇ ತೊಂದರೆ ಸಿಗ್ತಾರೆ. ಆ ದೃಷ್ಟಿಯಿಂದ ಸೌದೆ ಬೇಡ, ಗ್ಯಾಸ್ ಬೇಕು. ಸೌದೆ ಬೇಡ, ಗ್ಯಾಸ್ ಬೇಕು. ಇದಕ್ಕಾಗಿ ನಾವು ತೀವ್ರವಾದಂಥ ಹೋರಾಟ 20ನೇ ತಾರೀಕು ಅತ್ತಿಬೆಲೆ ರಾಷ್ಟ್ರೀಯ ಹೆದ್ದಾರಿ 20ರ ನಂತರ ಕರ್ನಾಟಕ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್. ಮೊದಲು ಅತ್ತಿಬೆಲೆ ಗಡಿ ಪ್ರದೇಶದಲ್ಲಿ ಬಂದ್, 21, 22 ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಬಂದ್, 26 ಇಲ್ಲಿ ನಮ್ಮ ಯಾವ ಬಂದಿದ್ದು ದೇವನಹಳ್ಳಿ ರಸ್ತೆ ಬಂದ್. 20ರಿಂದ
ತೀವ್ರವಾದಂಥ ಹೋರಾಟ ಮಾಡ್ತೀವಿ. ಅಂತಿಮವಾಗಿ ಇದು ಯುದ್ಧ ನಿಲ್ಲದೇ ಇದ್ರೆ, ಯುದ್ಧ ಬೇಡಿ ಗ್ಯಾಸ್ ಬೇಕು ಅಂತ ಹೇಳಿ ಇದರ ಜೊತೆಗೆ ಸಮಗ್ರ ಕರ್ನಾಟಕದ ಬೇಡಿಕೆಗಳನ್ನು ಒತ್ತಾಯ ಮಾಡಿ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.